ಸನ್ನದ್ಧ ಭಾರತ ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ನ ನಂತರ ಮತ್ತೊಮ್ಮೆ ಸ್ವಾಗತ. ವಿಜಯ್ ದಿವಸ್, ಕಾರ್ಗಿಲ್ ವಿಜಯ ದಿವಸದ ಈ ಸಂದರ್ಭದಲ್ಲಿ 14 ವರ್ಷಗಳಾದವು ಕಾರ್ಗಿಲ್ ಯುದ್ಧವನ್ನು ಗೆದ್ದು. ಆ ಯುದ್ಧದಿಂದ ನಾವು ಕಲಿತಿರುವಂಥ ಪಾಠಗಳೇನು, ಚೈನಾದ ವಿಷಯದಲ್ಲಿ ಆ ಪಾಠಗಳನ್ನು ನಾವು ಹೇಗೆ ಬಳಸ್ಕೊಳ್ತೀವಿ ಅನ್ನುವಂಥ ವಿಷಯವನ್ನು ನಾವು ಚರ್ಚೆ ಮಾಡ್ತಾ ಇದ್ವಿ. ಕರ್ನಲ್ ಶ್ರೀಧರ್ ಅವರೇ, ನಾನು 2 ವಿಷಯ ಹೇಳ್ತೀನಿ. ಒಂದು ವಿಷಯ ಅಬೌಟ್ ದ ಡಿಫರೆನ್ಸ್ ಇನ್ perception of life itself between a civilian and a military man. See, ನಾನು ತಿಳ್ಕೊಂಡಿರೋ ಹಾಗೆ ಒಂದು ಸಿವಿಲೈಸೇಷನ್ನು ಇಂಪ್ರೂವ್ ಆಗ್ತಾ ಹೋಗಬೇಕು ಅಂತಂದರೆ ಅದಕ್ಕೆ ಆ ಜನಗಳಿಗೆ, ಆ ದೇಶಕ್ಕೆ, ಆ ಭಾಗಕ್ಕೆ ಪೂರ್ತಿ ಪ್ರೊಟೆಕ್ಷನ್ ಬೇಕು. ಅದನ್ನು ಕೊಡೋರು ಯಾರು? ದ ಮಿಲಿಟರಿ. ಸೊ ಮಿಲಿಟರಿ ಈಸ್ ದ ಒನ್ ಹೂ ಗಿವ್ಸ್ ದ ಪ್ರೊಟೆಕ್ಷನ್ and the civil is the one who is protected. So their values for everything in life are different. Yes. Why a jawan, for the petty amount he gets, they pay, and the kind of food, ಹೇಳ್ತಿದ್ರಲ್ಲ ಡಿಫ್ರೆನ್ಸ್ ಇದೆ. ಒಬ್ಬ CRPF, his pay, jawan's pay is 1.5 times more than army jawan. ಅವರನ್ನು ಆಹುತಿ ಕೊಡಬೇಡಿ ನೀವು ಶತ್ರುಗೆ. ಅವ್ರಿಗೆ ಬೇಕಾದ್ದು ಎಲ್ಲದನ್ನು. ಈಗ ಇನ್ಫ್ರಾಸ್ಟ್ರಕ್ಚರ್, ಬಾರ್ಡರ್ ರೋಡ್ಸ್ಗೆ ಯಾಕೆ 600 ಕೋಟಿ ರೂಪಾಯಿ ಕೊಡಬೇಕು? ವೈ ನಾಟ್ 60,000 crores? ಯು ಹ್ಯಾವ್ ಗಾಟ್ ದಟ್ ಮನಿ, ಯು ಕ್ಯಾನ್ ಗಿವ್ ಇಟ್ ರೈಟ್ ಆ್ಯಂಡ್ ಲೆಫ್ಟ್ ಫಾರ್ ಎವ್ರಿಥಿಂಗ್. ಯು ಕ್ಯಾನ್ ಗಿವ್ 60,000 crores ಟು ಬಾರ್ಡರ್ ರೋಡ್ಸ್. ದೇ ವಿಲ್ ಮೇಕ್ ವಂಡರ್ಫುಲ್ ರೋಡ್ಸ್. ದೇ ಆರ್ ದ ಬೆಸ್ಟ್ ರೋಡ್ ಮೇಕಿಂಗ್ ಏಜೆನ್ಸಿ ಇನ್ ದ ವರ್ಲ್ಡ್. ನೀವು ಹೇಳಿರಲ್ಲ ಅಲ್ಲಿ ಟಿಬೆಟಲ್ಲಿದೆ ಅಂದ್ಬಿಟ್ಟು ಅದೇ ಥರ ರೋಡ್ಸ್ ಇವರು ಮಾಡ್ತಾರೆ. ನೇಫಾದಲ್ಲಿರೋದು ಇವಾಗ ಇದರಲ್ಲಿ ಅರುಣಾಚಲ ಪ್ರದೇಶದಲ್ಲಿ ರೋಡ್ಸ್ ನೋಡಿ, ಯು ಕ್ಯಾನ್ ಗೋ ಆನ್ ದೋಸ್ ರೋಡ್ಸ್ ಅಟ್ 60 km ಸ್ಪೀಡ್. ವಿಚ್ ರೋಡ್ ಇನ್ ಹಿಲ್ಲಿ ರೋಡ್ ಯು ಕ್ಯಾನ್ ಮೇಕ್? ಆ್ಯಂಡ್ ಐ ಗಾಟ್ ಅನದರ್ ಪಾಯಿಂಟ್, ದಟ್ ಈಸ್ ಅಬೌಟ್ ದ ಲೆಸನ್ಸ್ ಲರ್ನ್ಡ್ ಆಫ್ಟರ್ ದ ಕಾರ್ಗಿಲ್ ವಾರ್. ನಾನು ಜನರಲ್ ಅಂಜಪ್ಪ ಅವರ ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಮಾತನ್ನು ಹೇಳಿದರು, ಇಫ್ ಯು ವಾಂಟ್ ಪೀಸ್, ಬಿ ಪ್ರಿಪೇರ್ಡ್ ಫಾರ್ ದ ವಾರ್. ಅಜಿತ್, ನಾವು ವಾರಿಗೆ ಪ್ರಿಪೇರ್ ಆಗಿದ್ದೀವಿ, ಬಟ್ 5 ದಿವಸ ಮಾತ್ರ ಯುದ್ಧ ಮಾಡೋ ಸ್ಥಿತಿಲಿ ಇಲ್ಲ. ದೇಶ ಮೊದಲು. ದೇಶ ಅಂದರೆ ಇಬ್ಬರು ಹೋಗ್ತೀವಿ. ಹಾಗಾಗಿ ಖಂಡಿತ ಇವತ್ತು ಡಿಫೆನ್ಸ್ ಬಡ್ಜೆಟನ್ನು ಜಾಸ್ತಿ ಮಾಡಬೇಕು. ಡಿಫೆನ್ಸ್ ಬೇಕಾಗಿರ್ತಕ್ಕಂಥ ದೇಶ ಆಹಾರ ಇಲ್ಲದೆ ಇದ್ರೂ ಪರವಾಗಿಲ್ಲ, ದೇಶ ಉಳಿಬೇಕು ಅನ್ನೋ ವಿಚಾರದಲ್ಲಿ ಹಾರ್ಡ್ ಅಂಡ್ ಫ್ರೀಡಮ್. ಹಾಗಾಗಿ ಅದರಲ್ಲಿ 2 ಮಾತಿಲ್ಲ. ಒಂದು, ಆಮೇಲೆ ಈಗ ಸರ್ ಹೇಳಿದ್ರು ಕೆಲವು ಸಲ ಸೆನ್ಸೇಷನಲೈಸ್ ಹೆಂಗಾಗುತ್ತೆ ಅಂತ. ಬೋಫರ್ಸ್ ವಾಸ್ ದ ಲಾಸ್ಟ್ ಗನ್ ಪರ್ಚೇಸ್. ಈಗ ಬೋಫರ್ಸ್ ವಿಚಾರದಲ್ಲಿ ಅಜಿತ್ ಎಷ್ಟು ರಾಜಕಾರಣ ನಡೀತು ಅಂತಕ್ಕಂಥದ್ದು ಕೂಡ, ಯಾರೇ ಇರಲಿ ಆ ಸಿಚುವೇಶನ್ನಲ್ಲಿ ವಿ ಹ್ಯಾವ್ ಟು ರೀಕಾಲ್, ಹಿಸ್ಟ್ರಿಯಲ್ಲಿ ಇಂಥ ಮಿಸ್ಟೇಕ್ಸ್ ಯಾರು ಮಾಡಬಾರ್ದು ಅಂತ. ಒನ್ ಆಫ್ ದಿ ಬೆಸ್ಟ್ ಗನ್ ಅಂತ ಪ್ರೂವ್ ಆಯಿತು ಬೋಫರ್ಸ್ ಗನ್. ಗೆಲ್ಲಲಿಕ್ಕೆ ನಮ್ಮ ಹೀರೋಸ್ ಅಷ್ಟೇ ಒಂದು ಕಾರ್ಗಿಲ್ ಯುದ್ಧದಲ್ಲಿ ಬೋಫೋರ್ಸ್ ಗನ್ನಿನ ಮಹತ್ವದ ಬಗ್ಗೆ ಎಲ್ಲರೂ ಕೂಡ ಒಪ್ಪಿಕೊಳ್ಳುವಂಥದ್ದು. ಮತ್ತು ಕಳೆದ ವರ್ಷ ನಡೆದಂಥ ಹಗರಣಗಳ ಒಟ್ಟು ಮೊತ್ತ ಏನಿತ್ತು ಅದು 10,000 ಬೋಫೋರ್ಸ್ ಹಗರಣಗಳಿಗೆ ಸಮ ಇತ್ತು. ಅಲ್ಲ, ಈಗ ನೀವು ಅದನ್ನ 10,000 ಬೋಫೋರ್ಸ್ ಹಗರಣಗಳಿಗೆ ಸಮ ಇತ್ತು. ಮತ್ತು ಭಾರತ ದೇಶದಲ್ಲಿ ನಿಜವಾಗ್ಲೂ ಕೊರತೆ ಇಲ್ಲ. ಏನು ಮಿಲಿಟರಿಯಲ್ಲಿರಬಹುದು ಅಥವಾ ಒಂದು ರಾಜಕಾರಣಿಗಳ ಒಂದು ಡಿಸಿಷನ್ ಮೇಕಿಂಗಲ್ಲಿರಬಹುದು, ಕೊರತೆ ಇಲ್ಲ. ಒನ್ ಆಫ್ ದಿ ಲಾರ್ಜೆಸ್ಟ್ ಡೆಮಾಕ್ರೆಟಿಕ್ ಕಂಟ್ರಿ. ಇವತ್ತೇನಾಗಿದೆ ಪ್ರಾಬ್ಲಮ್ ಅಂದರೆ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಕಾನೂನುಗಳು, ಹ್ಯೂಮನ್ ರೈಟ್ಸ್, ಮೀಡಿಯಾ ಕೂಡ ಕೆಲವು ಸಲ ಸೆನ್ಸೇಷನಲೈಸ್ ಮಾಡುತ್ತೆ. ಚೈನಾದ ಅಡ್ವಾಂಟೇಜ್ ಏನಂದರೆ ಅಲ್ಲಿ ಸರ್ವಾಧಿಕ ಅಂದರೆ ಕಮ್ಯುನಿಸ್ಟ್ ಸಿದ್ಧಾಂತದ ಒಂದು ಸರ್ಕಾರ ಇರೋದ್ರಿಂದ ಅಲ್ಲಿ ಬೇರೆ ಇದಕ್ಕೆ ಇಂಟರ್ಫಿಯರೆನ್ಸ್ಗೆ ಅವಕಾಶ ಇಲ್ಲ. ನಮ್ಮಲ್ಲಿ ಕೆಲವು ಸಲ ಅನ್ಸುತ್ತೆ ತುಂಬ ಲಿಬರಲ್ ದೇಶನ ಅಂಥೇಳಿ. ಹಾಗಾಗಿ ಡೆಮಾಕ್ರಸಿ ಕೂಡ ಕೆಲವು ಸಲ ಕ್ಯಾಶುಯಾಲಿಟಿ ಆಗ್ಬಿಡುತ್ತಾ ಅನ್ನುವಂಥದ್ದನ್ನ ಆರ್ಮಿಯವ್ರು ಹೇಳ್ತಾರೆ. ಇದು ನಾನು ರಾಜಕಾರಣಿಯಾಗಿ ನಾನು ಹೇಳೋದಕ್ಕೆ ತಯಾರಾಗಿದೆ. ಆಕ್ರಮಣ ಇಲ್ಲದ ಹಾಗೆ ನೋಡ್ಕೊಳ್ತಕ್ಕಂಥದ್ದೇ ಪ್ರಜಾಪ್ರಭುತ್ವದಲ್ಲಿ ಜಾಣತನ. ಭಾರತ ಬಹಳಷ್ಟು ಸಂದರ್ಭಗಳಲ್ಲಿ ದ್ವಿಪಕ್ಷೀಯ ಮಾತುಕತೆ ಅನ್ನುವಂಥದ್ದು ಆಧುನಿಕ ಯುಗದಲ್ಲಿ ಬಗ್ತೀನಿ ನೀನು ಗುದ್ದು ಅನ್ನೋ ರೀತಿಯಾಗಲೇ ಇರುತ್ತೆ. ಅದರಲ್ಲೂ ಚೈನಾದ ವಿಷಯದಲ್ಲಿ ವಿಶ್ವವನ್ನೇ ನಿರ್ನಾಮ ಮಾಡುವಂತಹ ಅಪಾಯಕಾರಿ ಒಂದು ಶಸ್ತ್ರಾಸ್ತ್ರಗಳು ಇವತ್ತಿರುವುದರಿಂದ, ನ್ಯೂಕ್ಲಿಯರ್ ಥ್ರೆಟ್, ಒಂದು ಅಣುಯುದ್ಧ ಆಗುವಂಥ ಸಂಭವ ಇರೋದ್ರಿಂದಾಗಿ ಯುದ್ಧಗಳನ್ನು ಅವಾಯ್ಡ್ ಮಾಡುವಂಥ ನಿಟ್ಟಿನಲ್ಲಿ ಮನುಕುಲ, ನಾಗರಿಕತೆ, ನಮ್ಮ ಬುದ್ಧಿಶಕ್ತಿಯಿಂದ ಶಾಂತಿಯನ್ನು ಕಾಪಾಡಬೇಕು, ವಿಶ್ವಶಾಂತಿಯನ್ನು ನಾವು ಕಾಪಾಡಬೇಕು. ನಾವು ಕಾರ್ಗಿಲ್ನಿಂದ ಪಾಠವನ್ನು ಕಲ್ತಿದ್ದೀವ. ಕಾರ್ಗಿಲ್ನಿಂದ 62 ವಾರಿಂದ ಕಂಟಿನ್ಯೂಸ್ ನಾವು ಪಾಠ ಕಲಿತಾ ಇದ್ದೇವೆ. ಅದು ಇಟ್ಸ್ ಎ ವಾರ್ ಪ್ರಿಪ್ರೇಷನ್ ಮತ್ತು ನಮ್ಮ ಮಾಡರ್ನೈಸೇಷನ್ ಆನ್ ಗೋಯಿಂಗ್ ಪ್ರೋಸೆಸ್. ಅದು ಯಾರಲ್ಲಿ ಅಮೆರಿಕದಲ್ಲಿ ಇಲ್ಲ ಮತ್ತು ನಮ್ಮದು ಪ್ರಿಪ್ರೇಷನ್ ರೆಡಿ ಆಗಿದೆ ಅಂತ ಹೇಳೋದಿಲ್ಲ. ಆನ್ ಗೋಯಿಂಗ್ ಪ್ರೋಸೆಸ್ ಆಗ್ತಾ ಇರ್ತದೆ. ಫೈನಾನ್ಷಿಯಲ್ ನಾವು ಹೇಳ್ತೀವಲ್ಲ, ಪೊಲಿಟಿಕಲ್ ಸಪೋರ್ಟ್. 50,000 ಜನ, 50,000 ಸೈನಿಕರನ್ನ ನಾವು ಅಲ್ಲಿ ನಾರ್ತ್ ಈಸ್ಟಲ್ಲಿ ಹಾಕ್ತೀವಿ ಅಂತ
ಮಗು ಹುಟ್ಟೋಕ್ಕಿಂತ ಮುಂಚೆ ಏನೋ ಹೊಲಿಸಿದ್ರು ಅಂತ. ಅಲ್ಲ ಅದಲ್ಲ ಆಗ ಇನ್ನೂ 5 ವರ್ಷ ಬೇಕು ಅಷ್ಟು ಜನ ಹಾಕೋದ್ರಲ್ಲಿ. 7 ವರ್ಷದ ಪ್ಲಾನ್, ಆನ್ಗೋಯಿಂಗ್ ಪ್ರೋಸೆಸ್. ನಾವು ಪ್ರಿಪೇರ್ ಮಾಡ್ತೀವಿ, ಒನ್ ಟೈಮ್ ಆಗ್ತದೆ ಇದು. ಆದರೆ ಈಗ 1962 ಅಲ್ಲ, ಚೈನಾದ ವಿಷಯ ನಾವು ದೇಶ ಇಂಡಿಯನ್ಸ್ ಆ್ಯಸ್ ಎ ಸಿಟಿಸನ್ಸ್ ಎದುರು ಏನು ಅವಶ್ಯ ಇಲ್ಲ. ನಾವು ಮೂತೋಡವರಿಗೆ ಜವಾಬು ಕೊಡಲಿಕ್ಕೆ ತಯಾರಿದ್ದೇವೆ. ನ್ಯಾಷನಲ್ ಸೆಕ್ಯೂರಿಟಿ ವಿಷಯ ಮತ್ತು ನಮ್ಮ ಫಾರಿನ್ ರಿಲೇಷನ್ ವಿಷಯ, ನಮ್ಮ ದೇಶದ ಲೀಡರ್ಶಿಪ್ ಮತ್ತು ಜನರು ಒಂದಾಗಿ ಒಂದೇ ಸ್ವರದಲ್ಲಿ ಮಾತಾಡಿದ್ರೆ ನಮ್ಗೆ ಅದೊಂದು ಎನ್ಕರೇಜ್ಮೆಂಟ್ ಸಿಕ್ಕಿದಾಗ ಆಗ್ತದೆ. ನಮ್ಮ ಸೈನ್ಯದವರು ಅವ್ರಿಗೆ ಮನೋಬಲ ಹೆಚ್ಚಾಗ್ತದೆ. ಅವರು ನಮ್ಮ ದೇಶಕ್ಕೆ ಪೂರ ಅವರ ಪ್ರಾಣವನ್ನೇ ಬಲಿದಾನ ಮಾಡಲಿಕ್ಕೆ, ಅದರ ಯೌವನವನ್ನು ಬಲಿದಾನ ಮಾಡಲಿಕ್ಕೆ ತಯಾರಿ. ನಿಮ್ಮ ರಾಜಕಾರಣಗಳು, ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗಳಲ್ಲಿ ನೀವು ಮಾಡಿಕೊಳ್ಳುವಂತಹ ಜಗಳ ಸೈನ್ಯದ ನೈತಿಕತೆಯನ್ನು ಕುಗ್ಗಿಸುತ್ತೆ ಅಂತ ಹೇಳ್ತೀವಿ. ನಾವು ತಯಾರಾಗಿದ್ದೇವೆ. ಪಾಠಗಳನ್ನು ಕಲ್ತಿದ್ದೀವ ನಾವು ಕಾರ್ಗಿಲ್ನಿಂದ? ನಿಜವಾಗ್ಲೂ ಪಾಠಗಳನ್ನು ಕಲಿಬೇಕು. ದೇಶದ ಹಿತದೃಷ್ಟಿಯಿಂದ ಸನ್ನದ್ಧ ಭಾರತ ಆಗಬೇಕು. ಆದರೆ ಪಾಠಗಳನ್ನು ಕಲಿಬೇಕು. ಕಾರ್ಗಿಲಿಗೆ ಅಥವಾ ದ್ರಾಸಿಗೆ, ಕಾರ್ಗಿಲ್ ಅಂತ ಹೇಳ್ತೀವಿ, ನಿಜವಾಗ್ಲೂ ದ್ರಾಸಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಮಡಿದಂಥ ಸೈನಿಕರ ಒಂದು ಸ್ಮಾರಕವನ್ನು ನೋಡಿದರೆ ನಿಜವಾಗ್ಲೂ ಕಣ್ಣೀರು ನಮಗೆ ಗೊತ್ತಿಲ್ಲದಂತೆ ಧಾರಾಕಾರವಾಗಿ ಹರಿಯುತ್ತೆ. ಆ ಟೊಲೋಲಿಂಗು, ಆ ಟೈಗರ್ ಹಿಲ್ಸು ಅಂಥ ಒಂದು ಚಿಕ್ಕ ಬೆಟ್ಟಗಳಲ್ಲಿ ಕೂಡ ನಾವು 529 ಜನರನ್ನು ಬಲಿ ಕೊಟ್ಟಿದ್ದೀವಿ. ನಿಜವಾಗ್ಲೂ ನೋವು ತರುವಂಥ ಸಂಗತಿ. ಇದರಿಂದ ಪಾಠ ಕಲೀಲೇಬೇಕು. ಪಾಕ್ ಆಕ್ಯುಪೈಡ್ ಕಾಶ್ಮೀರ ಇವತ್ತು ಚೀನಾ ಆಕ್ಯುಪೈಡ್ ಕಾಶ್ಮೀರ ಆಗಿದೆ. ಇವತ್ತು ಚೀನಾದ ಕೈಯಲ್ಲಿದೆ. ಅಲ್ಲಿಗೆ ರಸ್ತೆ ಮಾಡ್ತಿದ್ದಾರೆ. ಅಲ್ಲಿಯ ಸೈನಿಕರು 11,000 ಚೈನೀಸ್ ಸೈನಿಕರು ಇವತ್ತು ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ನಿಜವಾಗ್ಲೂ ನಾವು ಕಾರ್ಗಿಲ್ ವಾರಿಂದ ಪಾಠ ಕಲಿಬೇಕು. ಮತ್ತು ನಿಜವಾಗ್ಲೂ ನಮ್ಮ ಇಡೀ ನನಗೆ ಬಹಳ ನೋವಾಗೋದು, ಕಳೆದ 10 ವರ್ಷದ ನಮ್ಮ ಸಂಸತ್ತಿನ ಅಧಿವೇಶನದಲ್ಲಿ ಒಂದು ದಿನ ಪೂರ್ಣವಾಗಿ ನಮ್ಮ ದೇಶದ ಬಾರ್ಡರ್ ಬಗ್ಗೆ, ನಮ್ಮ ದೇಶದ ಸೆಕ್ಯೂರಿಟಿ ಬಗ್ಗೆ ರಕ್ಷಣೆ ಆಗಿಲ್ಲ, ಚರ್ಚೆ ಆಗಿಲ್ಲ, ಚಿಂತನೆ ಆಗಿಲ್ಲ. ಇದು ನೋವು ತರುವಂಥ ಸಂಗತಿ. ಯಾಕಂದ್ರೆ ತಮ್ಮ ಕೊನೆಯ ಅಭಿಪ್ರಾಯಗಳು. ಪಾಠ ಕಲ್ತಿದ್ದೀವ, ತಾವೇನೋ ಹೇಳೋಕಿದ್ರಿ? ಪಾಠ ಕಲ್ತಿಲ್ಲ. ಎಷ್ಟು ಕಲಿಬೇಕು ಅಷ್ಟಂತ ಖಂಡಿತ ಕಲ್ತಿಲ್ಲ. ಇವಾಗ ಜನರಲ್ ಹೇಳಿದರು, ದಟ್ ಈಸ್ ಕೋಆರ್ಡಿನೇಷನ್. ಸೇಮ್ ಥಿಂಗ್ ಅವರು ಹೇಳಿದರು, ಯಾರೋ ಬಿದ್ರಿಯವರು ಹೇಳಿದರು, ರೆಗ್ಯುಲರ್ಲಿ there should be coordination between RA, IB and military intelligence people. ಯಾಕೆ ಆಗ್ತಾ ಇಲ್ಲ ಇದು? ಈಗಾಗಲೇ 14ನೇ ವರ್ಷ ಇದು, ಆದರೂ ಇದನ್ನು ಯಾಕೆ ಮಾಡ್ತಾ ಇಲ್ಲ ಅಂದರೆ ಏನೋ ವಿ ಆರ್ ಟೇಕಿಂಗ್ ಇಟ್ ಸೋ ಲೈಟ್ಲಿ. ಅವರೊಂದು ಹೇಳೋದು, ಇವರೊಂದು ಹೇಳೋದು, ಅವರೊಂದು ಹೇಳೋದು. ಈಗ ನಾವು ಎಲ್ಲರೂ ಸೇರಿಬಿಟ್ಟು ಹೋಮ್ ಮಿನಿಸ್ಟ್ರಿಗೆ ಹೋಗ್ತೀವಿ. ಅನ್ಫಾರ್ಚುನೇಟ್ಲಿ ದಿಸ್ ಥಿಂಗ್ಸ್ ಗೋಸ್ ಟು ಹೋಮ್ ಮಿನಿಸ್ಟರ್ ಆ್ಯಂಡ್ ದೆನ್ ಇಟ್ ಗೋಸ್ ಟು ದ ಡಿಫೆನ್ಸ್ ಮಿನಿಸ್ಟರ್. ಡಿಫೆನ್ಸ್ ಮಿನಿಸ್ಟರ್ನಲ್ಲಿ ದಿಸ್ ಇಸ್ ದ ಓನ್ಲಿ ಕಂಟ್ರಿ ಇನ್ ದ ವರ್ಲ್ಡ್ ವೇರ್ there is no armed forces people in the defense ministry. The word defense, I don't like it, I tell you, because it has nothing to do with the armed forces. There are only babus there. There are only babus and nobody else. Now our minister, he gets the feedback. See, he is not a soldier minister. From wherever he comes, whatever background he has, he doesn't have any ABCD of defense of the armed forces and the other military matters. Now, who gives them the advice? Babu gives the advice. Because Chief of the Army Staff, Air Force, they don't have direct access to the minister. Because all these things cannot be told to him by word. It has to go in proper formats. Then only it will go and stay there with the defense minister. He will get properly advised. ಇಲ್ಲಿ ಏನಾಗ್ತಿದೆ ಅಂದರೆ ಯಾವ ಡಿಫೆನ್ಸ್ ಮಿನಿಸ್ಟ್ರು ಕೂಡ ಯಾವ ಆರ್ಮಿ ಚೀಫೇ ಆಗಲಿ, ಏರ್ಫೋರ್ಸ್ ಚೀಫೇ ಆಗಲಿ, ನೇವಲ್ ಚೀಫೇ ಆಗಲಿ ಡೈರೆಕ್ಟಾಗಿ ಸಿಚುಯೇಷನ್ ಬಗ್ಗೆ ಬ್ರೀಫಿಂಗ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕೇ ಇಲ್ಲ. ಒಬ್ಬರೇ ಒಬ್ಬರು ಮಾಡಿದ್ರು ಅದನ್ನು. ವೆನ್ ಮೇಡಮ್ ಮಿಸಸ್ ಇಂದಿರಾ ಗಾಂಧಿ ಅವರು ಕಂಪ್ಲೀಟ್ ವಾರ್ ಮಿನಿಸ್ಟ್ರಿ ಥರ ಒಂದು ಫಾರಮ್ ಮಾಡಿ, ದಟ್ ಇಸ್ ದ ಓನ್ಲಿ ಟೈಮ್ ವೆನ್ ಇನ್ ದಟ್ ವಾರ್ ಮಿನಿಸ್ಟ್ರಿ ಆರ್ಮಿ ಚೀಫನ್ನು ಕರೆದ್ರು ಅಲ್ಲಿಗೆ ಆ್ಯಸ್ ಎ ಈಕ್ವಲೆಂಟ್ ಟು ಎ ಮಿನಿಸ್ಟರ್. ತಾವು ಹೇಳುವಂಥದ್ದು ಕಾರ್ಗಿಲ್ನಿಂದ ನಿಜವಾಗ್ಲೂ ಪಾಠ ಕಲ್ತಿದ್ರೆ ನಮ್ಮ ರಿಪೋರ್ಟಿಂಗ್ ಸ್ಟ್ರಕ್ಚರ್ ಚೇಂಜ್ ಆಗಬೇಕಾಗಿತ್ತು. ಆಮೇಲೆ ಶೋಭಾ ಅವ್ರು ಹೇಳ್ದಂಗೆ ಇನ್ಫ್ರಾಸ್ಟ್ರಕ್ಚರ್ಗೆ ಅವ್ರಂಗೆ ನಾವು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಇವರು ಹೋಗಿ ನೋಡಿದಾರೆ, ಜಾಗ ನೋಡಿದ್ದಾರೆ. ಅಲ್ಲಿ ನೀವು ಹೆಂಗೆ ರೋಡ್ ಮಾಡ್ತೀರಾ, ಅಲ್ಲಿ ಹೆಂಗೆ ರೈಲ್ವೆ ಮಾಡ್ತೀರಾ, ಹೇಗೆ ಏರ್ಪೋರ್ಟ್ ಮಾಡ್ತೀರಾ, ಅಲ್ಲಿ ಅದೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವಾಗ ಎಲ್ಲಿ ತನಕ ಹೋಗೋಕ್ಕೆ ಸಾಧ್ಯನೋ ಅಲ್ಲಿ ತನಕ ಜಬರ್ದಸ್ತಾಗಿ 6 or 12 ಲೇನ್ಸ್ ರೋಡ್ ಮಾಡಬೇಕು. ಟ್ರೈನ್ಸ್ಗಳು ತೊಗೊಂಡು ಹೋಗ್ಬೇಕು ಅಲ್ಲಿಗೆ. ಆಮೇಲೆ ಸ್ಟೋರೇಜ್ ಅಕಾಮಿಡೇಷನ್ ಮಾಡಬೇಕು. ಅಲ್ಲಿ ಒಂದು ವಾರ್ಗೆ ಅಂತಂದರೆ ಮಿಲಿಯನ್ಸ್ ಆಫ್ ಟನೇಜ್ ಸ್ಟೋರ್ ಮಾಡಬೇಕಾಗತ್ತೆ.
ಆ್ಯಂಡ್ ಆಲ್ ದೋಸ್ ಥಿಂಗ್ಸ್, ಡಂಪ್ಸ್, ಅಮ್ಯುನಿಷನ್ ಡಂಪ್ಸ್, ಸ್ಟೋರ್ ಡಂಪ್ಸ್ ಎಲ್ಲದನ್ನು ಬುಲೆಟ್ ಪ್ರೂಫ್ ಪ್ರೊಟೆಕ್ಷನ್ ಕೊಡಬೇಕಾಗಿ ಬರುತ್ತೆ. ಅದೆಲ್ಲ ಮಾಡಬೇಕು. ಅದೇ ವೆರಿ ಕಾಸ್ಟ್ಲಿ ಅಫೇರು, ಮಾಡಲೇಬೇಕು. ಹಾಂ, ಅದೇ ಥರನೇ ಈಸ್ಟಲ್ಲಿ 13 ವರ್ಷ ಸ್ಪೆಂಡ್ ಮಾಡಿದ್ದೀನಿ ಆ ಜಂಗಲ್ಸಲ್ಲಿ ನನ್ನ ಲೈಫಲ್ಲಿ. ಅಲ್ಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್. ಇಟ್ ಈಸ್ ಈವನ್ ಮೋರ್ ಡಿಫಿಕಲ್ಟ್ ದ್ಯಾನ್ ಇನ್ ದ ಮೌಂಟೇನ್ಸ್ ಹಿಯರ್. ಅಲ್ಲೂ ಕೂಡ ಅಲ್ಲಿ ರೋಡ್ ಮಾಡಬೇಕು. ಬಹಳ ಇನ್ಫಾರ್ಮೇಷನ್ಗಳನ್ನು ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರಿ, ತಮ್ಮ ಸೈನಿಕ ಅನುಭವದ ವಿಷಯಗಳನ್ನು. ಧನ್ಯವಾದಗಳು ಸುವರ್ಣ ನ್ಯೂಸ್ನ ಈ ಚರ್ಚೆಯಲ್ಲಿ ಭಾಗವಹಿಸಿದೆ. ಥ್ಯಾಂಕ್ ಯು ಸೋ ಮಚ್. ಅಜಿತ್ ಸರ್ ಹೇಳಿದ ಭಾರತದ ರಕ್ಷಣೆ ಹಿತದೃಷ್ಟಿಯಿಂದ ಯಾವ್ಯಾವ ಒಳ್ಳೆಯ ಅಂಶಗಳಿದೆ ಅದೆಲ್ಲವನ್ನು ನಾವು ಪರಿಗಣಿಸಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಮುಖ್ಯವಾಗಿ ಚೈನಾ ದೇಶದ ಬಗ್ಗೆ ತಾವು ಗಮನ ಕೊಡ್ತಿರೋದ್ರಿಂದ ಇವತ್ತು ಜಮ್ಮು ಕಾಶ್ಮೀರದ 69% ಅಂದರೆ 70 ಭಾಗ, 2/3 ಭಾಗ ಪ್ರದೇಶ ಲಡಾಖ್ ಪ್ರದೇಶದಲ್ಲಿದೆ. ಅಲ್ಲಿ ತುಂಬ ಕಾಂಪ್ಲೆಕ್ಸ್ ಸಿಚುವೇಶನ್ಸ್. ಕಾರ್ಗಿಲ್ ವಾರ ಆದಮೇಲೆ ಅಲ್ಲಿ ನೋಡಿ, ಈಗ ಶೋಭಾ ಅವರು ಟಿಬೆಟನ್ನ ವಿಚಾರವನ್ನು ಎತ್ತಿದ್ರು. ನಿಜವಾಗ್ಲೂ ಭಾರತ ದೇಶ ಅತ್ಯಂತ ದೊಡ್ಡ ಸವಾಲನ್ನು ಸ್ವೀಕಾರ ಮಾಡಿತು. ಟಿಬೆಟ್ಟಿಂದ ಹೊರದೂಡಲ್ಪಟ್ಟಂತಹ ದಲಾಯಿ ಲಾಮರವರಿಗೆ ಆಶ್ರಯವನ್ನು ಕೊಟ್ಟು ಭಾರತ ಯಾವತ್ತೂ ಕೂಡ ಟಿಬೆಟಿಯನ್ ಅವರ ಒಂದು ಏನು ಸ್ವತಂತ್ರ ಸಂಗ್ರಾಮದಲ್ಲಿ ನಾವು ಯಾವತ್ತೂ ಸಾಥ್ ಕೊಟ್ಟಿದ್ದೇವೆ ಇವತ್ತಿನ ತನಕ. ಅದರಲ್ಲೂ ಕರ್ನಾಟಕಕ್ಕೆ ಆ ಕೀರ್ತಿ ಸಲ್ಲತ್ತೆ. ದಿವಂಗತ ನಿಜಲಿಂಗಪ್ಪನವರಿದ್ದಾಗ ಅವರಿಗೆ ಫಿಸಿಕಲ್ ಆಗಿ ಅಂದರೆ ನೈಜ ಆಶ್ರಯವನ್ನು ನಾವು ಕೊಟ್ಟಿದ್ದೇವೆ. ಆ ವಿಚಾರದಲ್ಲಿ ಭಾರತಕ್ಕೆ ಹೆಮ್ಮೆ ಇದೆ, ಕರ್ನಾಟಕಕ್ಕೆ ಮತ್ತು ಹೆಮ್ಮೆ ಇದೆ. ಇವತ್ತು ಆ 70% ಭೂಪ್ರದೇಶವನ್ನು ನಾವು ಕಾಯಬೇಕಾದ್ರೆ ಸೂಕ್ಷ್ಮಗಳು. ಇವತ್ತು ನೋಡಿ, ಬುದ್ಧಿಸ್ಟ್ ಜನಾಂಗ ತುಂಬ ಕಡಿಮೆ ಆಗ್ತಾ ಇದೆ. ನಾನು ಅಲ್ಲಿ ಹೋದಾಗ ಅವರು ಇವತ್ತು ಯೂನಿಯನ್ ಟೆರಿಟರಿ ಅಂದರೆ ಭಾರತದ ಒಕ್ಕೂಟದ ಒಳಗಡೆ ನಮ್ಮನ್ನು ಡೈರೆಕ್ಟ್ ಆಗಿ ಪರಿಗಣಿಸಿ ನಾವು ಜಮ್ಮು ಕಾಶ್ಮೀರದ ಜೊತೆಗೆ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ನಮ್ಮ ಒಂದು ಸಮೂಹ, ಜನಾಂಗ, ನಮ್ಮ ಸಂಸ್ಕೃತಿ, ಪರಂಪರೆ ನಾಶ ಆಗುತ್ತೆ ಅನ್ನುವಂಥದ್ದು ತುಂಬ ಸೂಕ್ಷ್ಮಗಳು ಇನ್ವಾಲ್ವ್ ಆಗಿದ್ದಾವೆ. ಹಾಗಾಗಿ ಎಲ್ಲ ಹಂತದಲ್ಲೂ ಕೂಡ ಈ ಸೂಕ್ಷ್ಮ ಅಂಶಗಳನ್ನು ನಾವು ನಿರ್ವಹಣೆ ಮಾಡಿಕೊಂಡೇ ಬಿಕ್ಕಟ್ಟನ್ನು ಇದು ಮಾಡಬೇಕಾಗತ್ತೆ. ಚೈನಾ ನಿಜವಾಗಲೂ ಅನೇಕ ವಿಚಾರಗಳಲ್ಲಿ ನಮಗಿಂತ ಮುಂದಿದೆ, ಬಲಾಢ್ಯವಾಗಿದೆ. ಅಂದು ಮಾತ್ರಕ್ಕೆ ನಮ್ಮ ದೇಶದಲ್ಲಿ ರಾಜಕೀಯ ಸ್ಥಿರತೆ ಮತ್ತು ಆರ್ಥಿಕ ಒಂದು ಬಲಾಢ್ಯತೆಯನ್ನು ನಾವು ಸಾಧನೆ ಮಾಡಿಕೊಂಡೇ ನಮ್ಮ ದೇಶವನ್ನು ಸುಭದ್ರವಾಗಿಟ್ಕೊಳ್ಬೇಕು. ನಾವು ಕೂಡ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಿ, ಯಾಕಂದರೆ ಕರ್ನಲ್ ಅವರು ಹೇಳಿದಾಗೆ ಎಲ್ಲ ಹಂತಗಳಲ್ಲಿ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಿ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡಿ ನಾವು ದೇಶ ಅಂಥೇಳಿ ದೇಶದ ದೃಷ್ಟಿಯಿಂದ ಒಂದು ರೀತಿಯಲ್ಲಿ ಹೋದಾಗ ಖಂಡಿತ ಇವತ್ತಿನ ತನಕ ನಾವು ಕಾಪಾಡ್ಕೊಂಡು ಬಂದಿದ್ದೇವೆ. ಮುಂದಕ್ಕೂ ಕೂಡ ಇದು ಅಮೆರಿಕ ಹೇಳೋದು ಸುಲಭ. ನೈಜವಾಗಿ ನಾವು ಮತ್ತು ಚೈನಾ ಏಷ್ಯಾ ಖಂಡದಲ್ಲಿ ಬಲಾಢ್ಯ ರಾಷ್ಟ್ರಗಳ ಅಕ್ಕಪಕ್ಕದಲ್ಲಿದ್ದೇವೆ. ಆದಷ್ಟು ಯುದ್ಧವನ್ನು ಅವಾಯ್ಡ್ ಮಾಡುವ ನಿಟ್ಟಿನಲ್ಲಿ ಮಾತುಕತೆಗಳ ಮೂಲಕ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ವೃದ್ಧಿನೂ ಮಾಡ್ತಾ ಇರಬೇಕು. ಅಟ್ ದಿ ಸೇಮ್ ಟೈಮ್ ನಮ್ಮ ರಕ್ಷಣಾ ವ್ಯವಸ್ಥೆಯನ್ನು ಸುಭದ್ರವಾಗಿಟ್ಟುಕೊಂಡು ಅಂತಹ ಸನ್ನಿವೇಶ ಬಂದರೆ ದೇಶವನ್ನು ನಾವು ರಕ್ಷಣೆ ಮಾಡಿಕೊಳ್ಳಿಕ್ಕೂ ನಾವು ಸನ್ನದ್ಧರಾಗಿರಬೇಕಾಗುತ್ತೆ. ಧನ್ಯವಾದಗಳು ತೇಜಸ್ವಿನಿ ಮೇಡಮ್, ನಮ್ಮ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಜನರಲ್ ನಂಜಪ್ಪ ಅವರು, ತಮಗೂ ಕೂಡ ಧನ್ಯವಾದಗಳು ಈ ಚರ್ಚೆಯಲ್ಲಿ. ಮೇಡಮ್ ಶೋಭಾ ಕರಂದ್ಲಾಜೆ ಮೇಡಮ್, ತಮಗೂ ಕೂಡ ಧನ್ಯವಾದಗಳು ತಮ್ಮ ವಿಷಯವನ್ನು ಹಂಚಿಕೊಂಡಿದ್ದಕ್ಕೆ. ಸೊ ಇದಾಗಿತ್ತು ಸನ್ನದ್ಧ ಭಾರತ ವಿಶೇಷ ಕಾರ್ಯಕ್ರಮ. ಒಟ್ಟಿನಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಇವತ್ತಿಗೆ 14 ವರ್ಷ ಆ 529 ಜನ ವೀರ ಯೋಧರು ತಮ್ಮ ಪ್ರಾಣಗಳನ್ನು ಕಾಶ್ಮೀರದ ಕಾರ್ಗಿಲ್ನ ಬೆಟ್ಟಗಳ ಮೇಲೆ ಅರ್ಪಣೆ ಮಾಡಿ, ಕೆಲವು ಹೆಸರುಗಳನ್ನು ನಾವು ನೆನಪಿಸ್ಕೊಳ್ತೀವಿ. ಕ್ಯಾಪ್ಟನ್ ಸೌರಭ್ ಕಾಲಿಯಾ ಬಾತ್ರಾ, ಈ ರೀತಿಯಾದಂಥ ಕೆಲವು ಸೈನಿಕರ ಹೆಸರುಗಳನ್ನು ನಾವು ನೆನಪಿಸ್ಕೊಳ್ತೀವಿ. ಆ ಯುವ ಜೀವಗಳು ಎಲ್ಲೋ ತಮ್ಮ ಮನೆಯಿಂದ ದೂರದಲ್ಲಿ ತಮ್ಮ ರಕ್ತವನ್ನು ಹರಿಸಿದ್ದ ಕಾರಣಕ್ಕೋಸ್ಕರ ನಾವು ಇವತ್ತು ಇಷ್ಟು ನೆಮ್ಮದಿಯಾಗಿರುವಂಥದ್ದು, ಇಂಥದ್ದೊಂದು ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರುವಂಥದ್ದು, ನಮ್ಮ ಜೀವನಗಳನ್ನು ನಡೆಸ್ಕೊಳ್ತಾ ಇರುವಂಥದ್ದು. ನಮ್ಮ ವರ್ತನೆಗಳು ಯಾವತ್ತೂ ನಮ್ಮ ಸೈನಿಕರ ನೈತಿಕ ಬಲವನ್ನು ಹೆಚ್ಚಿಸೋ ಹಾಗಿರಲಿ. ನಾವು ಯಾರೇ ಆಗಿರಬಹುದು, ಸಾಮಾನ್ಯ ನಾಗರಿಕರಾಗಿರಬಹುದು, ನೌಕರರಾಗಿರಬಹುದು, ರಾಜಕಾರಣಿಗಳಾಗಿರಬಹುದು, ನಮ್ಮೆಲ್ಲರ ವರ್ತನೆಗಳು ಅಲ್ಲಿ ದೇಶದ ಗಡಿ ಕಾಯ್ತಾ ಇರುವಂತಹ ಸೈನಿಕನ ನೈತಿಕತೆಯನ್ನು ಹೆಚ್ಚು ಮಾಡೋ ಹಾಗಿರಬೇಕು. ಯಾವ ದೇಶ ಬಲಿದಾನವನ್ನು ಮರೆತು ಬಿಡುತ್ತೋ ಆ ದೇಶ ಉದ್ಧಾರ ಆದಂಥ ಉದಾಹರಣೆಯೇ ಇಲ್ಲ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.